ಸನ್ಮಾನ್ಯ ಸೂಲಿಬೆಲೆರವರು ಖರ್ಗೆರವರ ಬಗ್ಗೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಪ್ರದಾಯ ಇದೆ. ಯಾವುದೇ ರಾಜಕಾರಣಿಗಳಾಗಲಿ, ಶಾಸಕರಾಗಲಿ ಅಥವಾ ಲೋಕಸಭಾ ಸದಸ್ಯರಾಗಲಿ ಯಾವುದೇ ಒಂದು ಟೀಕೆಯನ್ನು ಮಾಡಬೇಕಾದ್ರೆ ಒಂದು ಮಿತಿಯನ್ನು ಹಾಕ್ಕೊಂಡಿದ್ದಾರೆ. ವೈಯಕ್ತಿಕ ದ್ವೇಷದ ಟೀಕೆಗಳಾಗಲಿ ಅಥವಾ ಕೆಳಮಟ್ಟದ ಟೀಕೆಗಳಾಗಲಿ, ಇನ್ನೊಬ್ಬರ ಚಾರಿತ್ರ್ಯವಧೆ ಮಾಡುವಂಥ ಟೀಕೆಗಳನ್ನಾಗಲಿ ಕರ್ನಾಟಕದಲ್ಲಿ ಮಾಡುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ಬಿಜೆಪಿ ನಾಯಕರು ತಮ್ಮ ವರ್ತನೆಯನ್ನು ಬದಲಾಯಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತೇಳಿ ಅವರು ಸಂಘ ಪರಿವಾರದವರು ಅಥವಾ ಬಿಜೆಪಿಯವರು ಹೇಳಬೇಕಾಗತ್ತೆ. ನಮ್ಮಲ್ಲಿ ಒಂದು ಆಡ್ಭಾಷೆ ಇದೆ. ಸಾಮಾನ್ಯವಾಗಿ ನಾವೇನಾದರೂ ಹಳ್ಳಿ ಕಡೆ, ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ಈ ಥರದ ವರ್ತನೆಯನ್ನು ಅಂದರೆ ಮನುಷ್ಯತ್ವವನ್ನು ಮೀರಿದಂಥ ವರ್ತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಅಸ್ವಾಭಾವಿಕವಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ ನಾವೊಂದು ಆಡ್ಭಾಷೆಯನ್ನು ಬಳಸ್ತೇವೆ. ಯಾರ ಥರ ನಡ್ಕೋತಾರೋ ಅವರಿಗೆ ಅಡ್ನಾಡಿಗಳು ಅಂತ ಕರೀತೇವೆ, ಅಥವಾ 7 ತಿಂಗಳು ಹುಡ್ತವ್ರು ಅಂತಲೂ ಕರೀತೇವೆ. ಇದು ಆಡ್ಭಾಷೆನಲ್ಲಿ ಇರ್ತಕ್ಕಂಥ ಒಂದು ಮಾತುಗಳು. ಅಂದರೆ ಯಾರು ಸಮಾಜದಲ್ಲಿ ಈ ಥರ ವರ್ತನೆಯನ್ನು ಮಾಡ್ತಾರೆ ಅಂಥವರಿಗೆ ನಾವು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಬಳಸುವಂಥದ್ದು ಅಡ್ನಾಡಿ ಅಥವಾ 7 ತಿಂಗಳಿಗೆ ಹುಡ್ತವನು ಅಂತೇಳಿ. ನನಗೆ ಯಾಕೋ ಬಿಜೆಪಿ ನಾಯಕರ ಕೆಲವು ಟೀಕೆಗಳು ಇದಕ್ಕೆ ಪೂರಕವಾಗಿದೆ ಅನ್ನೋ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸೂಲಿಬೆಲೆರವರು ಅವರು ನಿನ್ನೆ ಖರ್ಗೆರವರ ಬಗ್ಗೆ ಮಾಡಿರ್ತಕ್ಕಂಥ ವಿಚಾರ ಏನಿದೆ, ಅವರ ಅಭಿಪ್ರಾಯವನ್ನು ಕೊಡೋದಕ್ಕೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ, ಟೀಕೆ ಮಾಡೋದಕ್ಕೆ, ಆರೋಗ್ಯಕರವಾದಂಥ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ಖಂಡಿತ ನಮ್ಮ ವಿರೋಧ ಇಲ್ಲ. ಆದರೆ ಒಬ್ಬ ರಾಷ್ಟ್ರ ನಾಯಕರು, ಹಿರಿಯ ನಾಯಕರು, ಎಐಸಿಸಿ ಅಧ್ಯಕ್ಷರು, ಇಂಡಿಯಾ ಬ್ಲಾಕ್ ನಾಯಕರಾಗಿ ಹೊರಹೊಮ್ಮಿದ ತಕ್ಷಣ ಎಷ್ಟು ಇವರಿಗೆ ಅಸಹನೆ ಇದೆ ಅಂದರೆ ಅವರ ವೈಯಕ್ತಿಕ ತೇಜೋವಧೆ ಮಾಡುವಂಥದ್ದು, ಅವ್ರನ್ನ ಏಕವಚನದಲ್ಲಿ ನಿಂದನೆ ಮಾಡುವಂಥದ್ದು, ಈ ಥರದ್ದು ಬಹಳ ಕೆಳ ಹಂತದಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ. ಇದು ಕಳೆದ ಒಂದು ವಾರದಿಂದ ಏನು ಅನಂತಕುಮಾರ್ ಹೆಗ್ಡೆರವರು ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರು ಅದರ ಮುಂದುವರೆದ ಭಾಗ ನಿನ್ನೆ ಸೂಲಿಬೆಲೆಯವರು ಮಾಡಿರ್ತಕ್ಕಂಥದ್ದು. ಇವರೆಲ್ಲ ಅನಂತಕುಮಾರ್ ಹೆಗ್ಡೆ ಇರ್ಬೋದು, ಸೂಲಿಬೆಲೆ ಇರ್ಬೋದು, ಇನ್ನು ಕೆಲವರು ಬಹಳ ಆಸೆ ಇಟ್ಕೊಂಡಿದ್ದಾರೆ ಪಾರ್ಲಿಮೆಂಟ್ಗೆ ಸ್ಪರ್ಧೆ ಮಾಡಬೇಕು ಕರ್ನಾಟಕದಲ್ಲಿ ಅಂತೇಳಿ. ಅವರು ಅನ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಟೀಕೆ ಮಾಡಿಬಿಟ್ರೆ ನಾವು ಬೆಳಕರೆ ಅಷ್ಟೊತ್ತಿಗೆ ನಾವು ನಾಯಕರಾಗ್ಬಿಡ್ತೀವಿ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ. ಆ ಕಾರಣಕ್ಕೆ ಈ ಥರದ ಒಂದು ಟೀಕೆಗಳನ್ನ ಮಾಡುವಂಥದ್ದು, ಕೆಳಮಟ್ಟದ ಟೀಕೆಗಳನ್ನ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಇವತ್ತು ಖರ್ಗೆರವರು ಅವರು 1964ರಲ್ಲಿ ವಿದ್ಯಾರ್ಥಿ ಸಂಘಟನೆ ಮೂಲಕ ಸಾರ್ವಜನಿಕ ಜೀವನವನ್ನು ಪ್ರವೇಶ ಮಾಡಿದ್ರು. ಇವತ್ತು ಸುಮಾರು 6 ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. 1972ರಲ್ಲಿ ಅವರು ವಿಧಾನಸಭೆಗೆ ಪ್ರವೇಶವನ್ನು ಮಾಡಿದ್ದಾರೆ. 5 ದಶಕಗಳ ಕಾಲ ಅಂದರೆ 9 ಬಾರಿ MLA, 2 ಬಾರಿ ಪಾರ್ಲಿಮೆಂಟ್ ಮೆಂಬರು, ಒಂದ್ಸಲ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು, ಇಷ್ಟು ಸುದೀರ್ಘವಾದಂಥ ರಾಜಕೀಯ ಅನುಭವವನ್ನು ಇಟ್ಕೊಂಡಿದ್ದಾರೆ. ಯಾವತ್ತೂ ಸಹ ಅವರು ಅವರ ಮಿತಿಯನ್ನು ಮೀರಿ ಯಾರನ್ನೇ ಟೀಕೆ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಯಾವತ್ತೂ ಸಹ ಮಾಡಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಒಂದು ಶಿಸ್ತನ್ನು ಪರಿಪಾಲನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಇಡೀ ದೇಶದಲ್ಲಿ ಬೇರೆ ಸಂಸದೀಯ ಪಟುಗಳಿಗೆ ಇವರು ಮಾರ್ಗದರ್ಶಕರಾಗಿದ್ದಾರೆ. ಅಂದ್ರೆ ಯಾರಾದರೂ ಕೋಟ್ ಮಾಡೋದಾದ್ರೆ ಖರ್ಗೆ ಅವ್ರನ್ನ ಕೋಟ್ ಮಾಡಿ ಅವ್ರ ರೀತಿ ನಡ್ಕೋಬೇಕು ಅನ್ನೋ ಒಂದು ಭಾವನೆಯನ್ನ ಉಂಟು ಮಾಡುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ. ಇವತ್ತು ಜಾತಿ, ಧರ್ಮ ಮತ್ತೊಂದನ್ನ ಮೀರಿ ಖರ್ಗೆರವರು ಬೆಳೆದಿದ್ದಾರೆ.